ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಹೆಚ್ಚಾದಂತೆ ಅದರ ಬಳಕೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಪ್ರತಿದಿನವೂ ಕೂಡ ಭಾಗಶಃ ಜನ ಸೋಷಿಯಲ್ ಮೀಡಿಯಾದಲ್ಲೇ ಆ ಕಾಲ ಕಳೀತಾ ಇರುವಂಥದ್ದು. ಇದರ ನಡುವೆ ಅದರಲ್ಲಿ ತಪ್ಪು ಸಂದೇಶಗಳನ್ನು ಬಿತ್ತರಿಸುವಂಥವರು, ಅದೇ ರೀತಿಯಾಗಿ ಬೇರೆ ಕೆಟ್ಟ ಕೆಲಸಗಳಿಗೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಬಳಸಿಕೊಳ್ಳುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಪುಟ್ಟ ಮಕ್ಕಳ ಮೇಲೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು, ಬೆಳಕಿಗೆ ಬರ್ತಾ ಇರುವಂಥದ್ದು. ಹೀಗಾಗಿ ನಿನ್ನೆ ಸಹ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿ ಹಂಚುವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತೇವೆ ಅನ್ನೋ ಒಂದು ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಸಾರ್ವಜನಿಕರ ಒಂದು ಹಿತಾಸಕ್ತಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ, ಅದೇ ರೀತಿಯಾಗಿ ಸಾರ್ವಜನಿಕರು ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಉಪಯೋಗಿಸ್ಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು ಮತ್ತು ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ ಸೋಷಿಯಲ್ ಮೀಡಿಯಾವನ್ನು ಬಳಸಬೇಕು ಅನ್ನೋ ಒಂದು ಆ್ಯಂಗಲಲ್ಲಿ ಜನರ ಒಪಿನಿಯನನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಇವತ್ತು ಜೀ ಕನ್ನಡ ನ್ಯೂಸ್ ಮಾಡುತ್ತೆ. ಬನ್ನಿ, ಸಾರ್ವಜನಿಕರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇರುವಂತಹ ಇನ್ಫಾರ್ಮೇಷನ್ ಮತ್ತು ತಪ್ಪು ಸಂದೇಶಗಳು ಮತ್ತು ಯಾವುದನ್ನು ಬಳಸಿದರೆ ಒಳ್ಳೆಯದು, ಯಾವುದನ್ನು ಬಳಸದೇ ಇದ್ದರೆ ಒಳ್ಳೆಯದು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಒಂದಿಷ್ಟು ಇನ್ಫಾರ್ಮೇಷನನ್ನು ಅವರಿಂದನೇ ಪಡ್ಕೊಳ್ತಾ ಹೋಗೋಣ. ಬನ್ನಿ, ಅವ್ರನ್ನೇ ಮಾತನಾಡ್ಸೋಣ. ಸೋಷಿಯಲ್ ಮೀಡಿಯಾ ಇಲ್ಲಾಂದರೆ ನಾವು ಈಗ ಪ್ರೆಸೆಂಟ್ ಲೈಫಲ್ಲಿ ಲೀಡ್ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲಲ್ಲೇ ಇದೆ. ಸೊ ನಮಗೆ ಸೋಷಿಯಲ್ ಮೀಡಿಯಾ ಬೇಕಾಗಿರೋದ್ರಿಂದ ಅನ್ನೆಸೆಸರಿಯಾಗಿ ಈ ಥರ ಫೇಕ್ ಎಲ್ಲ ಹಾಕೋದು, ಅದೆಲ್ಲ ಸೈಬರಿಂದ ಅದು ನಾರ್ಮಲ್ ಎಲ್ಲ ಥರನೂ ನಡೀತಿದೆ. ಬಟ್ ನಾವು ಹ್ಯೂಮನ್ ಆಗಿ ನಮ್ಗೆ ಅದು ಎಚ್ಚರ ಇರಬೇಕಲ್ವ ಸರ್, ಯಾವ ಥರ ಆಗ್ತಿದೆ ಏನು ಅಂತ. ನಾವು ಎಚ್ಚರಿಕೆಯಿಂದ ನಮ್ಮ ಸೋಷಿಯಲ್ ಮೀಡಿಯಾನ ಯಾವ ಥರ ಯೂಸ್ ಮಾಡಿ, ಅಡ್ವಾಂಟೇಜಸ್ಗೆ ಡಿಸ್ಅಡ್ವಾಂಟೇಜಸ್ಗೆ ನಾವು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೋಬೇಕು ಸರ್. ಈಗ ಕೆಲವೊಂದು ವಿಡಿಯೋಗಳು ತುಂಬ ಹರಿದಾಡ್ತಿರುತ್ತೆ, ಅದನ್ನು ನಾವು ಫೇಕ್, ಅದು ನಿಜ ಅಂತಲೂ ನೋಡಲ್ಲ, ಸುಳ್ಳು ಅಂತ ನೋಡಲ್ಲ, ಹಂಗೆ ಶೇರ್ ಮಾಡ್ಕೊಂಡ್ಬಿಡ್ತಾರೆ ಸ್ವಲ್ಪ ಜನ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಸರ್, ಅದು ಕ್ರೈಮ್ ಥರ. ಅಂದರೆ ಈಗ ಸುಮ್ಮನೆ ಎಡಿಟ್ ಮಾಡಿ ಅವ್ರಿಗೆ ವ್ಯೂಸ್ಗೆ ಲೈಕ್ಸ್ಗೋಸ್ಕರ ಅಪ್ಲೋಡ್ ಮಾಡ್ಕೊತಾರೆ. ಅವ್ರಿಗೇನೋ ಒಂದು ದುಡ್ಡು ಬರುತ್ತೆ, ಅದರಿಂದ ವ್ಯೂಸ್ ಲೈಕ್ಸಿಂದ ಕಮೆಂಟ್ಸಿಂದ ದುಡ್ಡು ಬರುತ್ತೆ, ಅದಕ್ಕೋಸ್ಕರ ಅವ್ರು ಅಪ್ಲೋಡ್ ಮಾಡ್ತಾರೆ. ನಾವು ಅದನ್ನು ಶೇರ್ ಮಾಡಿ ಅವ್ರಿಗೆ ದುಡ್ಡು ಸಂಪಾದನೆ ನಾವೇ ಮಾಡ್ಕೊಡ್ತೀವಿ ಕೂತ್ಕೊಂಡು, ನಮಗೆ ಟೈಮ್ ಪಾಸ್ ಆಗ್ತಿದೆ. ಸೊ ನಮ್ಗೆ ಎಂಟರ್ಟೈನ್ಮೆಂಟು ಇಲ್ಲ, ಅದರಿಂದ ಯಾರೋ ಉದ್ಧಾರ ಆಗ್ತಿದ್ರೆ ನಾವು ಹಾಳಾಗ್ತಿದ್ದೀವಿ ಸರ್. ಅನ್ನೆಸೆಸರಿಯಾಗಿ ಆ ಥರ ಶೇರ್ ಮಾಡಿ ಸೈಬರ್ ಇದರಿಂದ ಪ್ರಾಬ್ಲಮ್ ಆಗ್ತಿದೆ. ಸೋಷಿಯಲ್ ಮೀಡಿಯಾ ಇರೋದು ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಇವಾಗ ಜನಗಳಿಗೆ ಏನಾಗ್ತಾ ಇರುತ್ತೆ ಗೊತ್ತಿರಲ್ಲ. ಆ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದವರು ಕರೆಕ್ಟಾಗಿ ಇರ್ಬೋದು, ಮತ್ತು ಜನಗಳಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿನ ತಲುಪಿಸೋದ್ರಲ್ಲೇ ಇರ್ಬೋದು. ಈ ರೀತಿ ಜನಗಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇದೆ. ಬಟ್ ಕೆಲವೊಬ್ರು ಕೆಟ್ಟದಾಗೂ ಕೂಡ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ಅದು ಕೆಟ್ಟದಾಗಿ ಬಳಸ್ಕೊಳ್ಳೋದು ಏನಾಗಿದೆ ಅಂದರೆ, ಇವಾಗ ಒಟ್ಟು ಹೆಂಗೆ ಅಂದರೆ ಪಬ್ಲಿಕ್ ಆಗಬೇಕು, ಪಬ್ಲಿಸಿಟಿಗೋಸ್ಕರ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಳ್ಳೋದಿರ್ಬೋದು, ಈ ಥರ ಎಲ್ಲ ತುಂಬ ಆಗ್ತಾ ಇದೆ. ಸೊ ಹಾಗಾಗಿ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯವ್ರಿಗೂ ಕೂಡ ಹೀಗೆ ಮಾಡ್ತಾ ಇರೋದ್ರಿಂದ ಬ್ಯಾಡ್ ಒಪಿನಿಯನ್ ಬರ್ತಾ ಇದೆ. ಈ ಥರ ಇದೆ ಇವಾಗ. ನೀವು ಜನಗಳಾಗಿ ಯಾವ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕು? ಸೋಷಿಯಲ್ ಮೀಡಿಯಾ ಅಂದ್ರೇ ಫಸ್ಟು ಒಂದು ರೀಸನ್ ಏನು ಅಂದರೆ, ಇವಾಗ ಯಾರಿಗೆ ಮೋಸ ಆಗಿದೆ ಜನಗಳಿಗೆ, ಅದರಲ್ಲಿ ನ್ಯಾಯ ಒದಗಿಸೋದ್ರಲ್ಲಿ ಸೋಷಿಯಲ್ ಮೀಡಿಯಾ ಫಸ್ಟ್ ಇರಬೇಕು. ಸೊ ಅದರಲ್ಲಿ ಒಳ್ಳೆಯ ಕೆಲಸನೂ ತುಂಬ ಜನ ಮಾಡ್ತಾ ಇದ್ದಾರೆ, ಅದನ್ನು ಮಿಸ್ಯೂಸು ಕೂಡ ತುಂಬ ಜನ ಮಾಡ್ಕೋತಾ ಇದ್ದಾರೆ. ಈ ಮಿಸ್ಯೂಸ್ ಏನು ಮಾಡ್ಕೋತಾ ಇದ್ದಾರೆ ಅದ್ರ ಬಗ್ಗೆ ಸರಿಯಾದ ಕ್ರಮನ ತಗೋಬೇಕು ಪೊಲೀಸವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಪೇರೆಂಟ್ಸ್ ಅವೇರ್ ಆಗಿರಬೇಕು. ಮಕ್ಕಳು ಏನು ನೋಡ್ತಾರೆ, ಮಕ್ಕಳು ಫೋನಲ್ಲಿ ಏನು ನೋಡ್ತಾರೆ ಅಂತ, ಅಪ್ಲಿಕೇಶನ್ ಯಾವ್ದು ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ನಾವು ಏನಾದರೂ ಮಾನಿಟರ್ ಮಾಡಿದ್ರೆ ಅದು ಕರೆಕ್ಟ್ ಆಗುತ್ತೆ. ಅಂದರೆ ಇದು ಇಲ್ಲಕ್ಕೆ ಎಲ್ಲ ಕೆಟ್ಟದೇ ಬರುತ್ತೆ ಅಂತ ಇಲ್ಲ. ಸೋಷಿಯಲ್ ಮೀಡಿಯಾಯಿಂದ ಇದು ಬೆನಿಫಿಟ್ಸ್ ಕೂಡ ಇದೆ. ಆದರೆ ನಾವು ಹೇಳ್ತಿರೋದು ನಾವು ಲೈಕ್ ಪೇರೆಂಟ್ಸ್ ಆಗಲಿ, ಇಲ್ಲಾಂದರೆ ಯಾರಾದರೂ ಹಿರಿಯರಿದ್ದರೆ ಮನೆಯಲ್ಲಿ ಅವ್ರು ಚೆನ್ನಾಗಿ ನೋಡಿಕೊಂಡ್ರೆ, ಮಾನಿಟರ್ ಮಾಡಿದ್ರೆ ಕರೆಕ್ಟಾಗಿ ಎಲ್ಲ ಸರಿ ಹೋಗುತ್ತೆ. ಅದೇ ಅಂದರೆ ನಾವು ಮೊದಲಾಗಿ ಅವೇರ್ ಆಗಿರಬೇಕು. ಏನಾದರೂ ನೋಡಿ ನಾವು ಸುಮ್ಮನೆ ಅದರ ಮೇಲೆ ರಿಯಾಕ್ಟ್ ಮಾಡಬಾರ್ದು. ನಾವು ಫಸ್ಟ್ ಅದನ್ನು ತಿಳ್ಕೊಬೇಕು, ಇದು ಕರೆನಾ ಇದೆ ಇಲ್ಲನಾ ಅಂತ ತಿಳ್ಕೊಂಡು ನಾವು ಆಮೇಲೆ ಅದ್ರ ಮೇಲೆ ಅಂದರೆ ಚೆಕ್ ಮಾಡಿ ನಂತರ ನಾವು ಅದ್ರ ಮೇಲೆ ಏನಾದರೂ ಕಮೆಂಟ್ಸ್ ಏನಾದರೂ ಮಾಡ್ಬೋದು. ಅದು ತಪ್ಪು. ಅದು ಒಬ್ಬರು ಇದಿಲ್ಲದೆ, ಪರ್ಮಿಷನ್ ಇಲ್ಲದೆ ಅವ್ರ ಬಗ್ಗೆ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋದು, ಈ AI ಯೂಸ್ ಮಾಡಿ ಇದನ್ನೆಲ್ಲ ಮಾಡೋದು, ಅದು ಅವ್ರ ಮನೆಯಲ್ಲಿ ಅವ್ರು ಇದಕ್ಕೆ ಪರಿಣಾಮ ಬೀರುತ್ತೆ. ಸೊ ಇವರು ಇದಕ್ಕೋಸ್ಕರ ಇವ್ರು ಹಾಕ್ಕೊಂಡು ಬಿಡ್ತಾರೆ. ಬಟ್ ಅದು ಆಪೋಸಿಟ್ ಅವರು ಇವ್ರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ ಅದು. ಸೊ ದಟ್ಸ್ ಅ ಬ್ಯಾಡ್. ಇದು ಅದನ್ನು ಒಂದು ಇದಾಗಿ ಯೂಸ್ ಮಾಡಿಕೊಂಡು ಮತ್ತು ಅವ್ರ ಜೀವನ ಹಾಳಾಗೋಗ್ಬಿಡುತ್ತೆ. ಯಾರೋ ಹೇಳ್ಬಿಡ್ತಾರೆ, ಅದು ಸತ್ಯನ ಸುಳ್ಳ ಅಂತ ಇವ್ರು ನೋಡಿರಲ್ಲ. ಬಟ್ ಅವ್ರಿಗದು ತುಂಬ ಎಫೆಕ್ಟ್ ಆಗುತ್ತೆ. ಅದು
ಮತ್ತು ಅವರು ಸಮಾಜನ ಫೇಸ್ ಮಾಡಬೇಕಾಗತ್ತಲ್ವಾ. ದಟ್ಸ್ ಅ ಬ್ಯಾಡ್ ಇದು. ಈಗ ಕೆಲವೊಂದು ವಿಡಿಯೋಗಳನ್ನ ಹರಿಬಿಡುವಂಥದ್ದು ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ, ಅದ್ರ ಬಗ್ಗೆ ಎಲ್ಲ ಹಿಂಗೆ ಅವೇರ್ ಆಗಿರ್ಬೇಕು. ಅದು ಪೇರೆಂಟ್ಸೂ ಅಷ್ಟೇನೆ, ದೇ ಶುಡ್ ನಾಟ್ ಲೆಟ್ ಚಿಲ್ಡ್ರನ್ಸ್ ಯೂಸ್ ಸೋಷಿಯಲ್ ಮೀಡಿಯಾ. ಗೌರ್ಮೆಂಟು ಅಷ್ಟೇನೆ ಅದಕ್ಕೊಂದು ಇದು ಕಾನೂನು ತರಬೇಕು. ಆಲ್ ಓವರ್ ದ ವರ್ಲ್ಡ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗೆಲ್ಲ US ನಲ್ಲಿ ಆಸ್ಟ್ರೇಲಿಯಾನಲ್ಲೆಲ್ಲನೂ ಸೊ 15 years ಬಿಲೋನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ಇಲ್ಲೂ ಒಂದು ಕಾನೂನು ತರಬೇಕು. ಅದು ಸೋಷಿಯಲ್ ಮೀಡಿಯಾ 15 ವಯಸ್ಸಿಗಿಂತ ಚಿಕ್ಕವ್ರನ್ನ ಯೂಸ್ ಮಾಡೋದಕ್ಕೆ ಬಿಡಬಾರ್ದು. ಈಗ ಆಲ್ರೆಡಿ ಒಂದು ಸೆಷನಲ್ಲಿ ಅನೌನ್ಸ್ ಮಾಡಿದ್ದಾರೆ, ಬಟ್ ಅದು ಇಂಪ್ಲಿಮೆಂಟ್ ಆಗಬೇಕು. ಬಟ್ ಈಗಿನ ದಿನಮಾನಗಳಲ್ಲಿ ನೆನ್ನೆನೂ ಒಂದು ನೋಡ್ತಾ ಇದ್ರಿ, ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ, ಅದಾದಮೇಲೆ ಅದು ಡ್ರಗ್ ಸಿಕ್ಕಾಪಟ್ಟೆ ಹರಿದಾಡುತ್ತೆ ಅದು ಇದು ಅಂತ ಬೆಂಗಳೂರಲ್ಲಿ ಆ ಥರ ವೀಡಿಯೋಸ್ಗಳು ವೈರಲ್ ಮಾಡ್ತಾರೆ. ಅಂಥವ್ರಿಗೆ ಸೊ ಅಂಥದ್ದು ಅಷ್ಟೇನೆ ಫಸ್ಟು ವೆರಿಫೈ ಮಾಡಬೇಕು. ಅದರಲ್ಲೂ ಸಮಾಜದಲ್ಲಿ ಒಂದು ನಟರಿರ್ಬೋದು, ಇಲ್ಲ ಅಂದರೆ ಪೊಲಿಟಿಕ್ಸಲ್ಲಿ ಇರ್ಬೋದು, ಅವರೆಲ್ಲ ಅದನ್ನು ಶೇರ್ ಮಾಡೋಕ್ಕಿಂತ ಮುಂಚೆ ಅದನ್ನು ವೆರಿಫೈ ಮಾಡಬೇಕು. ದೇ ಶುಡ್ ನಾಟ್ ಜಸ್ಟ್ ಶೇರ್ ಇಟ್, ಬಿಕಾಸ್ ಅವ್ರಿಗೆ ಅಂತ ತುಂಬ ಜನ ಫಾಲೋವರ್ಸ್ ಇರ್ತಾರೆ. ಮತ್ತು ಅದನ್ನು ನೋಡಿ ಅವರು ಅದನ್ನು ನಿಜ ಅಂತ ತಿಳ್ಕೊಳ್ಳೋದೂ ಇರುತ್ತೆ. ಸೊ ಅದಕ್ಕೇನೆ ದೇ ಶುಡ್ ವೆರಿಫೈ ಇಟ್. ಫಸ್ಟ್ ಅದನ್ನು ವೆರಿಫೈ ಮಾಡಿ ಅದು ಸತ್ಯನ ಸುಳ್ಳ ಅನ್ನೋದನ್ನು ನೋಡಿಬಿಟ್ಟು ಮತ್ತೆ ಅದನ್ನು ಶೇರ್ ಮಾಡಬೇಕು. ಮತ್ತು ಅದನ್ನು ಐ ಥಿಂಕ್ ಸ್ಕೂಲುಗಳಲ್ಲಿ ಮತ್ತು ಮನೆಯಲ್ಲೂ ಅಷ್ಟೇನೆ ಎಲ್ಲ ಸ್ವಲ್ಪ ಎಜುಕೇಟ್ ಮಾಡಬೇಕು ಮಕ್ಕಳಿಗೆ, ಇಲ್ಲ ಇವ್ರಿಗೂ ಅಷ್ಟೇನೆ. ಅದನ್ನೆಲ್ಲನೂ ಜಸ್ಟ್ ಹಂಗೆ ಶೇರ್ ಮಾಡಿಬಿಡ್ಬೇಡ್ರಿ, ಆ ಥರದ್ದನ್ನೆಲ್ಲ ಮಾಡಬಾರ್ದು. ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಸ್ವಲ್ಪ ಜಾಗರೂಕರಿರಬೇಕು. ಏನಂದರೆ ಇನ್ಫಾರ್ಮೇಷನ್ ತುಂಬ ಸಿಗ್ತಾ ಇದೆ, ಎಲ್ಲ ಬರ್ತಾ ಇದೆ, ಬಟ್ ಕಿಡ್ಸು ಮ್ಯಾಕ್ಸಿಮಮ್ ಮಿಸ್ಯೂಸ್ ಮಾಡೋದಕ್ಕೆ ಚಾನ್ಸ್ ಇದೆ. ಅದು ಪೇರೆಂಟ್ಸ್ ಎಲ್ಲ ಸ್ವಲ್ಪ ನೋಡಬೇಕು. ಏನಂದರೆ ಫುಲ್ ಟೈಮ್ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಇದು ನಮ್ಮದು ಕಿಡ್ಸ್ ನೋಡೋದಕ್ಕೆ ಅಷ್ಟೊಂದು ಟೈಮ್ ಕೊಟ್ಟಿಲ್ಲ ಅಂದರೆ ತುಂಬ ಏರಿಯಾಸು ತುಂಬ ಡೇಂಜರ್ ಏರಿಯಾಸ್ ಇದೆ. ಸೊ ವಿ ಹ್ಯಾವ್ ಟು ಬಿ ಲಿಟಲ್ ಬಿಟ್ ಕೇರ್ಫುಲ್. we have to care our people, that way we are caring our nation also, so we have to be very very careful. Thank you ಸರ್. ಕೆಲವೊಬ್ರು ವಿಡಿಯೋಗಳನ್ನ ವೆರಿಫೈ ಮಾಡದೇ ಅಪ್ಲೋಡ್ ಮಾಡಿಬಿಡ್ತಾರೆ, ತಪ್ಪು ಇನ್ಫಾರ್ಮೇಷನ್ ಹೋಗ್ತಾರೆ, ಅದ್ರ ಬಗ್ಗೆ ಇದು ವಿಡಿಯೋಸ್ ವೈಸ್ ಏನಂದರೆ ಇದು AI ವಿಡಿಯೋಸ್ ಇದೆಯಾ ಒರಿಜಿನಲ್ ವಿಡಿಯೋಸ್ ಇದೆಯಾ ಯಾರಿಗೂ ಗೊತ್ತಿಲ್ಲ. ಅದೇ ಮೇನ್ ಡೌಟು. ಸೊ ಮೆನಿ ಪೀಪಲ್ ಥಿಂಕ್ ವಾಟ್ ಎವರ್ ಕಮ್ಸ್ ಇನ್ ದ ಸೋಷಿಯಲ್ ಮೀಡಿಯಾ ದೇ ಥಿಂಕ್ ಇಟ್ಸ್ ಟ್ರೂ and they will try to imitate. For example, somebody is doing some stunt, maybe that stunt has been made in using AI, but maybe people try to do that and then finally they will get into issues. So we have to be very careful about what is seen in the social media. It has got a lot of uses, but the same way there are a lot of misuses also. People need to be very very careful. At least the parents need to be careful about how the kids, how is their engagement into the social media platforms. ಅದೇ ಇವು ಎಲ್ಲ ಫೇಕ್ ವಿಡಿಯೋಗಳೆಲ್ಲ ವೈರಲ್ ಮಾಡ್ತಿರ್ತಾರೆ. ನಾವು ಅಬ್ಸರ್ವ್ ಮಾಡ್ಬೇಕು ಯಾವ್ದು ಫೇಕ್ ಯಾವ್ದು ಜೆನ್ಯೂನ್ ಅಂತೇಳಿ. ಇವೆಲ್ಲ ಎಲ್ಲೆಲ್ಲಿದೋ ವಿಡಿಯೋ ತಂದು ಈ ಕರ್ನಾಟಕದ ಆಗಿದೆ ಅಂತೇಳಿ ವೈರಲ್ ಮಾಡ್ತಿರ್ತಾರೆ. ಬಟ್ ಅದು ಯಾವುದೋ ಜಂಬಿ ಡ್ರಗ್ಸ್ ಕೇಳಿದೆ, ಬಟ್ ಆ್ಯಕ್ಚುಲಿ ಅದು ಬಿಹಾರದಲ್ಲಿ ಆಗಿದ್ದು, ಬಟ್ ಬೆಂಗಳೂರು ಅಂತೇಳಿ ಇದು ಸ್ಪ್ರೆಡ್ ಮಾಡಿದ್ದಾರೆ. ಬಟ್ ಎಕ್ಸಾಕ್ಟಾಗಿ ಬೆಂಗಳೂರು ವಿಡಿಯೋನೇ, ಬಟ್ ಅವ್ನು ಡ್ರಗ್ ಸೇವನೆ ಮಾಡಿಲ್ಲ ಅಂದರೆ ಬಟ್ ಮತ್ತು ಕ್ರಿಯೇಟ್ ಮಾಡಿ ವೈರಲ್ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಮ್ಮ ತಿಳ್ಕೊಬೇಕು ಇಷ್ಟ. ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ ಸೋಷಿಯಲ್ ಮೀಡಿಯಾ, ಮಿಸ್ಲೀಡ್ ಮಾಡೋದು, ಮಿಸ್ಇನ್ಫಾರ್ಮೇಷನ್ ಕೊಡುವಂಥದ್ದು, ಅದ್ರ ಬಗ್ಗೆ ಹೆಂಗೆ ಯಾವ ಅದೇ ಅವ್ರು ಗೌರ್ಮೆಂಟ್ ಏನಾದ್ರು ಸ್ಟ್ರಿಕ್ಟ್ ರೂಲ್ ಮಾಡ್ಬೇಕು ಅದ್ರ ಬಗ್ಗೆ. ಯಾರೇ ಫೇಕ್ ನ್ಯೂಸ್ ವೈರಲ್ ಮಾಡಿದ್ರೆ ಅಂಥವ್ರ ಅಗೇನೆಸ್ಟ್ ಏನೇ ರೂಲ್ ಮಾಡಬೇಕು, ಕಾನೂನು ಮಾಡಬೇಕು ಇಷ್ಟೇ. ಅದ್ರ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ಹೇಳೋಕ್ಕಾಗಲ್ಲ. ಮಕ್ಕಳು ನೋಡೋದೆಲ್ಲ ತಪ್ಪೇ ಅವೆಲ್ಲ. ಅವೆಲ್ಲ ಕಮ್ಮಿ ಮಾಡೋದು ಒಳ್ಳೇದು ಅವೆಲ್ಲ. ಅದೆಲ್ಲ ಯಾರ್ಯಾರು ನೋಡ್ತಾರೆ ಅವರು ನೋಡಬೇಕು, ಬಟ್ ಎಲ್ಲರೂ ನೋಡಿದ್ರೆ ತಪ್ಪೇ ಆಗುತ್ತೆ ಅದು. ಹೌದು. ಈಗ ಕೆಲವೊಂದು ವಿಡಿಯೋಗಳನ್ನ ಫೇಕ್ ವಿಡಿಯೋ ಬಿಡ್ತಾರೆ, ತಪ್ಪು ವಿಡಿಯೋ. ಹೌದು ಹೌದು, ಎಲ್ಲ ಬ್ಯಾನ್ ಮಾಡಬೇಕು ಅವೆಲ್ಲ. ಹೌದು, ಒಳ್ಳೇದು ಇವೆಲ್ಲ. ಯಾಕೆ ಜನರಾಗಿ ಎಲ್ಲ ನೋಡೋದು ಮೊಬೈಲು, ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ. ಬಟ್ ಅದು ಬಿಡೋದು ಸ್ವಲ್ಪ ಅವೆಲ್ಲ ನೋಡ್ಕೊಂಡು ಬಿಡಬೇಕು. ಯಾರು ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡ್ತಾರೆ ಅವೆಲ್ಲ. ಹೆಂಗಸ್ರಾಗಲಿ, ಚಿಕ್ಕ ಮಕ್ಕಳು, ಹೆಣ್ಮಕ್ಳಾಗಲಿ, ಗಂಡು ಮಕ್ಕಳಾಗಲಿ ಎಲ್ಲ ನೋಡ್ತಾರೆ. ಅದನ್ನು ನೋಡಬೇಡ ಅಂತ ನಾವು ಹೆಂಗೆ ಹೇಳೋಕ್ಕಾಗುತ್ತೆ. ಅದ್ರ ಮೇಲೆ ಒಂದು ಕಣ್ಣು ಇಡಬೇಕು. ಫೋನೇ ಕೊಡಬಾರ್ದು. ಏನು ಮಾಡೋದು, ತೊಗೊಂಡು ನೋಡ್ತಾರೆ. ಫೋನ್ ಕೊಡ್ರೇ ಊಟ ಮಾಡ್ತೀನಿ ಅಂತಾರೆ, ಫೋನ್ ಕೊಡ್ರೇ ನಾನು ಆಟ ಆಡ್ತೀನಿ ಅಂತಾರೆ. ಏನು ಮಾಡೋದು? ಸರಿ ತೊಗೊಳಪ್ಪ ಅಂದ್ರೆ ಕೊಟ್ಟರೆ ಸರಿ ಸೈಲೆಂಟ್ ಆಗ್ತಾರೆ. ಫೋನ್ ಇಲ್ಲದೆ ಮಕ್ಕಳು ಯಾರೂ ಇಲ್ಲ ಇವಾಗ. ಹೌದು, ಸರಿ ಸರ್. ಪಾಸ್ವರ್ಡ್ ಹಾಕಿ ಓಪನ್ ಮಾಡಿ ನೋಡ್ತಾರೆ, ಒಳಗಷ್ಟು ಹೋಗ್ತಾರೆ. ಈಗ ಸೋಷಿಯಲ್ ಮೀಡಿಯಾ ಬಳಸುವಾಗ ಹುಷಾರಾಗಿರ್ಬೇಕು ಸರ್. ಯಾರು ಮಕ್ಕಳಾಗಲಿ ದೊಡ್ಡವರಾಗಲಿ
ನೋಡ್ಬೇಕು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನೋಡಬೇಕಾದ್ರೆ ಸೋಷಿಯಲ್ ಮೀಡಿಯಾಸ್ ಅವೇರ್ನೆಸ್ ಮಾಡಬೇಕಾದ್ರೆ ವೀಡಿಯೋಸ್ ಲೈಕ್ ಮಾಡಬೇಕಾದ್ರೆ ಯಾವ್ದು ನೋಡ್ಕೊಬೇಕು ಕಂಟೆಂಟ್ ಏನೇನು ನೋಡ್ತಾರೆ ಮಕ್ಳು ನೋಡಬೇಕಾಗತ್ತೆ. ನಾವು ತಂದೆ ತಾಯಿಗಳಾದವರು ಪೇರೆಂಟ್ಸ್ ನೋಡ್ಕೊಬೇಕಾಗತ್ತೆ. ಮಕ್ಳು ಯಾವ ಕಂಟೆಂಟ್ ನೋಡ್ತಿದ್ದಾರೆ, ಯಾವ ರೀತಿ ಕಂಟೆಂಟ್ ಸರ್ ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಹುಷಾರಾಗಿರ್ಬೋದು ಮಕ್ಕಳು ಕೂಡ. ಈವನ್ ದೊಡ್ಡವರು ಅಷ್ಟೇ, ನಾವೀಗ ಎಷ್ಟೊಂದು ಕಂಟೆಂಟ್ಸ್ ನೋಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮ್ ಅದರಲ್ಲಿ ಟ್ವಿಟರ್ನಲ್ಲಾಗಲಿ. ಈಗ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಬರುತ್ತೆ ವೀಡಿಯೋಸ್ ಎಲ್ಲ. ನಾವು ಯಾವ್ದು ಕಂಟೆಂಟ್ ಯಾವ್ದು ನಾವು ಚೂಸ್ ಮಾಡಬೇಕು, ಇಲ್ಲ ಕೆಲವೊಂದು ಯಾವ್ದು ಅಪ್ರೋಪ್ರಿಯೇಟ್ ಇದ್ದರೆ ಅದನ್ನು ನಾವೀಗ ರಿಪೋರ್ಟ್ ಮಾಡ್ಬೋದು. ಈಗ ಬೆಂಗಳೂರು ಪೊಲೀಸ್ನವ್ರಿಗೆ ಅಥವಾ ಇನ್ಸ್ಟಾಗ್ರಾಮ್ ರಿಪೋರ್ಟ್ ಮಾಡಿದ್ರೆ ಕೆಲವೊಂದು ಅನುಕೂಲಗಳಾಗುತ್ತೆ. ಈಗ ಟೆಕ್ನಾಲಜಿ ಮೇಲೆ ಒಳ್ಳೆ ಇರುತ್ತೆ ಕೆಟ್ಟಿರುತ್ತೆ, ನಾವು ಹೇಗೆ ಬಳಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕಾರ ಕೂಡ ಅವ್ರ ಕೈಲ ಪ್ರಯತ್ನ ಮಾಡ್ತಿದ್ದಾರೆ, ಲೀಗಲ್ ಎಲ್ಲ ಕೋರ್ಟ್ ಕೂಡ ಮಾಡ್ತಾಯಿದೆ. ಸೊ ಮೋರ್ ಓವರ್ ಏನೇ ಫೈನಲಿ ಆದರೆ ನಾವು ಜವಾಬ್ದಾರಿಯುತವಾಗಿ ಇರಬೇಕಾಗುತ್ತೆ. ಕಂಟೆಂಟ್ ಬಳಸ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಆಗಲಿ ಏನೇ ಬಳಸ್ಬೇಕಾದ್ರೆ ಕಂಟೆಂಟ್ ಕರೆಕ್ಟ್ ಆಗಿರ್ಬೇಕಾದ್ರೆ ನಾವು ಫೈನಲಿ. ಸೋಷಿಯಲ್ ಮೀಡಿಯಾನ ದುರುಪಯೋಗ ಪಡಿಸ್ಕೊಳ್ತಿರೋದು 100ಕ್ಕೆ ಮ್ಯಾಕ್ಸಿಮಮ್ ಅಂದರೆ 80% ಇವು ಮಿಸ್ಯೂಸ್ ಆಗ್ತಾಯಿದೆ. ಅದರಲ್ಲಿ ಮೇಯ್ನ್ಲಿ ಹೇಳ್ಬೇಕಂತಂದರೆ ದುರುಪಯೋಗ ಯಾವ ರೀತಿ ಆಗ್ತಾಯಿದೆ ಅಂತಂದರೆ, ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ವೈರಲ್ ಮಾಡಲಿಕ್ಕೆ ಒಂದೇದು. ಇನ್ನೊಂದೇನು ಅಂತಂದರೆ ತಾವು ಸ್ವಲ್ಪ ಕೆಲವರಿಗೆ ಅವೇರ್ನೆಸ್ ಹೆಂಗೆ ಕಡಿಮೆ ಇದೆ ಅಂತಂದರೆ ಕಂಟೆಂಟ್ಗಳನ್ನು ವಿಭಿನ್ನವಾಗಿ ಮಾಡೋದ್ರಿಂದ ನಾವು ಪ್ರಚಾರ ಪಡಿತೀವಿ ಅನ್ನೋದು ಒಂದು. ಇನ್ನೊಂದು ಏನಾಗುತ್ತೆ ಅಂತಂದರೆ ಫೇಕ್ ಅಕೌಂಟ್ಗಳಿಂದ ಯಾರಾದರೂ ತೇಜೋದಯ ಮಾಡಬೇಕು ಅಂತಂದರೆ ಸುಮ್ಮನೆ ಅರಿಬಿಡ್ತಿರ್ತಾರೆ. ಸೊ ಅದರಲ್ಲಿ ಒರಿಜಿನಲ್ ಯಾರು ಯೂಸ್ ಮಾಡ್ತಾರೆ ಅನ್ನೋದಕ್ಕಿಂತಲೂ ಫೇಕಾಗಿ ಯೂಸ್ ಮಾಡ್ತಕ್ಕಂಥವ್ರು ಭಾಳಷ್ಟು ಮಿಸ್ಲೀಡ್ ಮಾಡ್ತಿದ್ದಾರೆ ಅನ್ನೋದು ಒಂದೇದು. ಬಟ್ ಪ್ಲಾಟ್ಫಾರ್ಮ್ ಏನಂತಂದರೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತಲ್ವ, ಒಳ್ಳೆಯದನ್ನು ಅವೇರ್ನೆಸ್ ಆಗಿ ಅಥವಾ ಸೊಸೈಟಿಗೆ ನಾವೇನು ರೀಚ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತಲೂ ಸೆಲ್ಫಾಗಿ ಅಂದರೆ ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ತಕ್ಕಂಥ ವಿಚಾರಗಳು ಜಾಸ್ತಿ ಮುಂಚೂಣಿಯಲ್ಲಿ ಇರೋದ್ರಿಂದನೇ ಮಿಸ್ಲೀಡ್ ಆಗ್ತಿರೋದು. ಈಗ ಯಾವಾಗ ಸೋಷಿಯಲ್ ಅವೇರ್ನೆಸ್ ಅಂತಂದರೆ ನಮಗಿಂತಲೂ ಬೇರೆಯವ್ರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಡೆಫಿನೆಟ್ಲಿ ಮಿಸ್ಯೂಸ್ ಆಗೋಲ್ಲ. ಯಾವಾಗ ತಂದೇನಾದರೂ ಒಂದು ಬ್ಯಾಡ್ ಮೋಟಿವೇಶನ್ ಇರುತ್ತೆ ಅಥವಾ ತಂದೇನಾದರೂ ಒಂದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಏನಾದರೂ ಒಂದು ರೀಚ್ ಮಾಡ್ತಾನಂತಂದರೆ ಡೆಫಿನೆಟ್ಲಿ ಅದಾಗುತ್ತೆ. ನಂದು ಒಳ್ಳೆಯ ಉದ್ದೇಶ ಇರಬೇಕು, ಸೊಸೈಟಿಗೆ ಒಂದು ಒಳ್ಳೇದು ರೀಚ್ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ಯಾವ ಕಾರಣಕ್ಕೂ ಮಿಸ್ಲೀಡ್ ಆಗ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಏನಿದ್ರು ಒಳ್ಳೆ ಕಂಟೆಂಟನ್ನೇ ಹಾಕಿ ಜನಕ್ಕೆ ಒಂದು ಒಳ್ಳೆ ಅವೇರ್ನೆಸ್ಸನ್ನು ಮೂಡಿಸ್ಬೋದು. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಏನಾದರೂ ವಿಷಯ ಬಂತು ಅಂತಂದರೆ ಅದು ಸಮಾಜಕ್ಕೆ ಒಳ್ಳೆತನ ಸಂದೇಶ ಹೋಗಬೇಕು ಹೊರತು ತಪ್ಪು ಸಂದೇಶ ಹೋಗುವಂತಹ ಅವಕಾಶಗಳು ಇರಬಾರ್ದು. ಹಾಗಾಗಿ ನಾನು ಹೇಳಿದೇನಪ್ಪ ಅಂತಂದರೆ ಮೀಡಿಯಾದಿಂದ ಒಳ್ಳೊಳ್ಳೆ ಏನು ಅವಕಾಶಗಳಿರ್ತಾವೋ ಆ ಅವಕಾಶಗಳನ್ನು ಸದುಪಯೋಗಪಡಿಸಬೇಕು ಹೊರತು ಸಾರ್ವಜನಿಕರಿಗೆ ತೊಂದರೆ ಆಗಬೇಕಂತ ವಿಷಯಗಳು ಅವನು ಯಾವತ್ತೂ ಕೂಡ ಪರಿಗಣಿಸಬಾರ್ದು ಅಂತ ನನ್ನ ಒಂದು ಒಪಿನಿಯನ್. ಹಾಗಾಗಿ ಏನೇ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಅನುಕೂಲ ಆಗುವಂತಹ ಎಲ್ಲ ವಿಷಯಗಳನ್ನು ತಿಳ್ಕೊಬೋಂಥ ಅವಕಾಶ ಇರುತ್ತೆ. ಕೆಟ್ಟ ವಿಷಯಗಳನ್ನಂತೂ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬೇಡಿ. ಯಾಕಂದರೆ ಈ ಒಂದು ನಾನು ಮೀಡಿಯಾ ವತಿಯಿಂದ ಹೇಳೋದೇನಪ್ಪ ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಮೀಡಿಯಾಗಳು ಕೂಡ ಎಲ್ಲ ಪ್ರತಿಯೊಂದು ವಿಷಯಗಳನ್ನು ಸಾರ್ವಜನಿಕವಾಗಿ ಅನುಕೂಲವಾದಂಥ ವಿಷಯಗಳನ್ನೇ ತೋರಿಸ್ತಾ ಹೊರತು ಯಾವತ್ತೂ ಕೂಡ ಬೇರೆ ಏನಾದ್ರು ಬಂತು ಅಂದರೆ ಮಿಸ್ಯೂಸ್ ಆಗೋಂಥ ವರ್ಡ್ಗಳು ಅಥವಾ ಮಿಸ್ಯೂಸ್ ಆಗೋಂಥ ವಿಡಿಯೋಗಳು ಬಂತು ಅಂತಂದರೆ ದಯಮಾಡಿ ಅವನ್ನ ಅಕ್ಸೆಪ್ಟ್ ಮಾಡಬೇಡ್ರಿ ಅಂತ ನನ್ನ ಒಂದು ಒಪಿನಿಯನ್. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾರು ಯಾವ ರೀತಿಯಾಗಿ ಕೆಲವು ಏನು ಅಂತಂದರೆ ದುರುಪಯೋಗ ಪಡಿಸ್ಕೊಳ್ಳೋದನ್ನ ಸ್ಟಾಪ್ ಮಾಡೋದಾಗಿರಲಿ ಅಥವಾ ಒಳ್ಳೆಯ ವಿಚಾರಗಳನ್ನು ಸೊಸೈಟಿಗೆ ರೀಚ್ ಮಾಡಲಿಕ್ಕೆ ಏನು ಮಾಡ್ಬೋದು. ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನಂತಂದರೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಕ್ಕಂಥ ಮ್ಯಾಕ್ಸಿಮಮ್ ಕಮ್ಯುನಿಟಿ ಅಂತಂದರೆ ಯೂತ್ಸು, ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ಯೂತ್ಸು ತುಂಬ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಾರೆ. ಒಂದೇದು ಅದರಲ್ಲಿ ಕೆಲವೊಂದು ಈ ಕಂಟೆಂಟ್ ಕ್ರಿಯೇಟರ್ಗಳಿರ್ತಾರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ವಾಟೆವರ್ ಸೋ ಮೆನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗಳಿರ್ತಾರೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ ಈ ಯೂತ್ಸು ಮತ್ತು ಕಂಟೆಂಟ್ ಕ್ರಿಯೇಟರ್ಗಳು ಏನಿದಾರಲ್ಲ ಇವರು ಮ್ಯಾಕ್ಸಿಮಮ್ ಅಂತಂದರೆ ಸುಳ್ಳು ಯಾವುದು ಸತ್ಯ ಯಾವುದು ನಿಜ ಯಾವುದು ತಪ್ಪು ಯಾವುದು, ಸೊ ಈ ರೀತಿ ವಿಚಾರಗಳಲ್ಲಿ ಪ್ರಿಡಿಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಅವ್ರಿಗೆ ಜಾಸ್ತಿ ಇರುತ್ತೆ. ಯೂತ್ಸ್ಗಳಿಗೆ ಮತ್ತು ಕಂಟೆಂಟ್ ಕ್ರಿಯೇಟರ್ಗಳಿಗೆ ಯಾವುದಾದ್ರು ಒಂದು ವಿಚಾರ ಬಂತು ಶೇರ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾವುದಾದ್ರು ಒಂದು ವಿಚಾರ ಬಂತು ಅಂತಂದರೆ ಅದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿರುತ್ತೆ. ಸೊ ಮೇಯ್ನ್ಲಿ ಏನಂತಂದರೆ ಸುಳ್ಳು ವಿಚಾರಗಳಿದ್ದಾಗ ಅವರು ಅದನ್ನು ಅವಾಯ್ಡ್ ಮಾಡಬೇಕು. ಒಂದೇದು ಒಳ್ಳೆಯ ವಿಚಾರಗಳಿದ್ದಾಗ ಡೆಫಿನೆಟ್ಲಿ ಆಲ್ಮೋಸ್ಟ್ ಏನು ಬೇಕಾದ್ರೂ ಒಂದು ಅವೇರ್ನೆಸ್ ಆಗಿರಲಿ ಅಥವಾ ಅವರು ವೈಯಕ್ತಿಕವಾಗಿ ಏನಾದರೂ ಒಂದು ರೇಟಿಂಗ್ಸ್ ಆಗಲಿ ವಾಟೆವರ್ ಏನಾರು ಆಗಿರಲಿ ಯೂಸ್ ಮಾಡ್ಕೊಬೋದು. ಬಟ್ ಒನ್ ಥಿಂಗ್ ಏನಪ್ಪ ಅಂತಂದರೆ ಯೂತ್ಸು ಮತ್ತು ಕಂಟೆಂಟ್ ಕ್ರಿಯೇಟರ್ಗಳಿದಾರಲ್ಲ ಮುಖ್ಯ ಪಾತ್ರ ಅವ್ರದ್ದೇ. ಏನು ಅಂತಂದರೆ ಜನಗಳಿಗೆ ತಪ್ಪು ಸಂದೇಶ ಆಗಿರಲಿ ಅಥವಾ ಸುಳ್ಳು ಮಾಹಿತಿಗಳನ್ನಾಗಿರಲಿ ಅಥವಾ ಇನ್ನು ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಆಗ್ತಕ್ಕಂಥ ಪ್ರಮೇಯಗಳಲ್ಲಿ ಅವಾಯ್ಡ್ ಮಾಡ್ತಕ್ಕಂಥ ಕೆಲಸಗಳನ್ನು ಯೂತ್ಸ್ ಮಾಡಬೇಕು ಮತ್ತು ಕಂಟೆಂಟ್ ಕ್ರಿಯೇಟರ್ಗಳು. ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಸುಮಾರು ಲಕ್ಷಾಂತರ ಗಂಟಲೆ ವೀಕ್ಷಣೆ ಬಂತು ಅಂತಂದರೆ ಅವರಿಗೆ ಅದರಿಂದ ಪ್ರಾಫಿಟ್ ಇದೆ. ಸೊ ಆ ಒಂದು ವ್ಯೂಸಲ್ಲಿ ಮ್ಯಾಕ್ಸಿಮಮ್ ಏನಪ್ಪ ಅಂದರೆ ಸೋಷಿಯಲ್ ಅವೇರ್ನೆಸ್ ಅಂದರೆ ಅದರಲ್ಲಿ ತುಂಬ ದೊಡ್ಡ ಟಾಪಿಕ್ ಇದೆ, ನಾನು ಅದನ್ನೆಲ್ಲ ಇವಾಗ ಹೇಳೋಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಸೊ ದೊಡ್ಡ ಮಟ್ಟದ ಅವೇರ್ನೆಸ್ಸನ್ನೇ ಒಂದು ಏನು ಬೇರೆ ಕಂಟೆಂಟ್ ಅಂತ ಮಾಡ್ತಾರಲ್ಲ ಅವೇರ್ನೆಸ್ಗಳಲ್ಲಿ ಲಕ್ಷಾಂತರ ಟೈಪ್ಸ್ ಇದ್ದಾವೆ. ಅದರಲ್ಲಿ ಯೂನಿಕ್ ಆಗಿರ್ತಕ್ಕಂಥದ್ದು ಸೆಲೆಕ್ಟ್ ಮಾಡ್ಕೊಂಡು ಪಬ್ಲಿಕ್ಕಿಗೆ ಅಂದರೆ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಕ್ಕಂಥದ್ದು, ಎಜುಕೇಟೆಡ್ಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಹೆಲ್ತ್ ಇಶ್ಯೂಸ್ ಆಗಲಿ,
ವಾಟ್ ಎವರ್ ಪೊಲಿಟಿಷಿಯನ್ಸ್ ಏನು ಸಮಸ್ಯೆಗಳಾಗಿರಲಿ ಅಥವಾ ರೆಮಿಡೀಸ್ ಆಗಿರಲಿ, ಸಮಸ್ಯೆ ಮತ್ತು ಪರಿಹಾರ ಈ ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂಗೆ ಅವೇರ್ನೆಸ್ಗಳನ್ನು, ಮಾಹಿತಿಗಳನ್ನು ರೀಚ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಯೂತ್ಸು ಮತ್ತು ಕಂಟೆಂಟ್ ಕ್ರಿಯೇಟರ್ಗಳು ಮಾಡಿದ್ರೆ ಮ್ಯಾಕ್ಸಿಮಮ್ ಬೆಟರ್ ಅಂತ ನನ್ನ ಅನಿಸಿಕೆ. ಆ ಥರ ಎಲ್ಲ ಹಾಕಿದ್ರೆ ಬೇರೆಯವ್ರಿಗೆ ನೋಡಿದವ್ರಿಗೆ ಯಾವ ಥರ ಏನು ಹಾಕಿದ್ದಾರೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಅವ್ರ ಲೈಫ್ ಸ್ಟೈಲೇ ಒಂಥರ ಇರುತ್ತೆ, ಅವ್ರು ಹಾಕಿರೋದೇ ಒಂಥರ ಇರುತ್ತೆ. ಸೊ ಹಂಗಾಗಿ ಆ ಥರ ಎಲ್ಲ ಹಾಕೋದು ತಪ್ಪು. ಮತ್ತು ಈವನ್ ಸ್ಟೂಡೆಂಟ್ಸು ಮತ್ತು ಬೇರೆ ಎಲ್ಲ ಪೀಪಲ್ಸ್ ಎಲ್ಲ ಕೂಡ ಹಾಗೆ ಇದು ಮಾಡ್ತಾರೆ. ಆ ಥರ ಮಾಡಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ವಿಡಿಯೋಸ್ ಅಂದ್ರೆ ಮಿಸ್ಲೀಡ್ ವಿಡಿಯೋಸ್, ಫೇಕ್ ವಿಡಿಯೋಸ್ ಹಾಕ್ತಾರೆ, ಆಮೇಲೆ ಜನಗಳಿಗೆ ತಪ್ಪು ಇನ್ಫಾರ್ಮೇಶನ್ ಕೊಡ್ತಾರೆ. ಅದ್ರ ಬಗ್ಗೆ ಏನು? ಅದೆಲ್ಲ ಮಾಡಬಾರ್ದು ಅಂತ ಅದು ತುಂಬ ತಪ್ಪು. ಎಷ್ಟೊಂದು ಜನದ್ದು ಲೈಫು ಅದೆಲ್ಲ ಹಾಳಾಗುತ್ತೆ. ಹುಡುಗಿರ್ತೆಲ್ಲ ಫೋಟೋ ಗಿಟೆಲ್ಲ ಹಾಕಿದ್ರೆ ಅವ್ರದ್ದು ಮನ ಮರೆದು ಹೋಗುತ್ತೆ, ಅವ್ರಿಗೆ ಮುಂದೆ ಫ್ಯೂಚರ್ ಕಷ್ಟ ಆಗುತ್ತೆ ಅವ್ರಿಗೆ. ಅದೆಲ್ಲ ತುಂಬ ತಪ್ಪು, ಅದೆಲ್ಲ ಹಂಗೆಲ್ಲ ಮಾಡಬಾರ್ದು. ಈ ಥರ ಇವಾಗ ಎ ಯೂಸ್ ಮಾಡಿಕೊಂಡು ಎಷ್ಟೊಂದು ಹುಡುಗಿರ ಫೋಟೋನ ಹುಡುಗಿ ಮಾಡ್ತಾರೆ, ಹುಡುಗಿರ ಫೋಟೋನ ಹುಡುಗರು ಮಾಡೋದು, ಡ್ರೆಸ್ ಇಲ್ದಂಗೆ ಹಾಕೋದು, ಈ ಥರ ಎಷ್ಟೊಂದು ಮಾಡ್ತಿದ್ದಾರೆ. ಅದ್ರಲ್ಲಿ ಹಂಗೆಲ್ಲ ಮಾಡಬಾರ್ದು. ಫೋನ್ನ ಯೂಸ್ ಮಾಡ್ಬೇಕಾದ್ರೆ ಯೂಸ್ ಮಾಡಬೇಕು, ಬೇಕಾಗಿರೋ ಟೈಮಲ್ಲಿ ಯೂಸ್ ಮಾಡಬಾರ್ದು. ಬೇಕಾಗಿರೋ ಟೈಮ್ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಎಷ್ಟೇ ಇದ್ರೂ ಕರೆಕ್ಟಾಗಿ ಯೂಸ್ ಮಾಡಬೇಕು, ಅಡಿಕ್ಟ್ ಆಗಬಾರ್ದು ಜಾಸ್ತಿಯಲ್ಲಿ. ಅದು ತುಂಬ ತಪ್ಪದಲ್ಲ, ಯೂಸ್ ಮಾಡ್ಕೋಬಾರ್ದು ಜಾಸ್ತಿದೆಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೇದಿದೆ, ಒಳ್ಳೇದು ಮಾತ್ರ ಇಸ್ಕೋಬೇಕು, ಕೆಟ್ಟದ್ದು ಬಿಸಾಕ್ಬಿಡ್ಬೇಕು. ಅದು ಕರೆಕ್ಟಾಗಿ ಯೂಸ್ ಮಾಡೋಕೆ ಕಲಿಬೇಕು. ಅದನ್ನ ಅದು ಕಲ್ತ್ಕೊಂಡ್ರೆ ಚೆನ್ನಾಗಿ ಒಂದೇ ಮುಂದೆ ಆಗುತ್ತೆ. ಪುಟ್ ಮಕ್ಕಳು ನೋಡ್ತಿರ್ತಾರೆ, ಏನೇನೋ ಬರ್ತಿರುತ್ತೆ. ಅದೇನೇನೋ ಜವಾಬ್ದಾರಿ ಏನು ಅನ್ಸುತ್ತೆ? ಅವ್ರ ಮಕ್ಳ ಕೈಯಲ್ಲಿ ಅವ್ರಿಗೆ ತೊಂದರೆ ಕೊಡ್ತಾ ಫೋನ್ ಸೈಡ್ ಕುಣಿಸ್ಬಿಡ್ತಾರೆ. ಅದು ಟಿ ವಿ ಕುಣಿಸ್ಕೊಳ್ಳೋದು, ಫೋನ್ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಏನು ಮಾಡೋಕ್ಕೆ ಅವ್ರೇನೋ ಮಾಡೋಕ್ಕೆ ಇವರೇನೋ ಕೈ ಕೊಟ್ಬಿಡ್ತಾರೆ ಫೋನ್ನ. ಅದು ತಪ್ಪು, ಹಂಗೆ ಮಾಡಬಾರ್ದು. ನೋಡ್ಕೋಬೇಕು ಮಕ್ಕಳು. ಅದಕ್ಕೆ ಅವ್ರನ್ನ ಹುಡ್ಸೋದು ಎಂತ ಹುಡ್ಸ್ತಾರೆ ಬೇರೆ. ಫೋನ್ ಅವ್ರ ಕೈ ಕೊಡಬಾರ್ದು. ನಾವು ಇವಾಗ ಚಿಕ್ಕ ಮಕ್ಕಳಿಗೆ ಫೋನ್ ಕೊಟ್ಟು ಕಳಿಸ್ತಾರೆ ಸ್ಕೂಲ್ಗೆ ಎಲ್ಲರಿಗೂ. ಅದ್ರಲ್ಲಿ ತಪ್ಪು ಯೂಸ್ ಮಾಡ್ಕೋತಾರೆ. ಫೋನ್ ಎಷ್ಟು ಮಕ್ಳಿಗೆ ಹೋಗುತ್ತೋ ಅಷ್ಟು ಬೇಗ ಹಾಳಾಗ್ತಾರೆ ಮಕ್ಕಳು. ಅವೇರ್ ಇರಬೇಕು. ಪೇರೆಂಟ್ಸ್ ಯಾರು ಫೋನ್ ಅಷ್ಟು ಬೇಗ ಮಕ್ಳು ಕೈ ಕೊಡಬಾರ್ದು. ಮಗ ರೀತಿ ಹೆಂಗೈತೆ, ಅವ್ನು ಹೆಂಗೆ ನೋಡ್ತಾನೆ ಹಂಗೆ ನೋಡಿ ಅವ್ನ ಕೈಲಿ ಫೋನ್ ಕೊಡಬೇಕು. ತುಂಬ ಜಾಸ್ತಿ ಫೋನ್ ಯೂಸ್ ಮಾಡಕ್ಕೆ ಕೊಡಬಾರ್ದು ಮನೆಯಲ್ಲಿ. ಫೋನ್ ಒಂದು ಎಮರ್ಜೆನ್ಸಿ ಯೂಸ್ಗೆ, ಎಮರ್ಜೆನ್ಸಿ ಕಾಲ್ ಮಾಡೋಕ್ಕೆ ಇದಕ್ಕೆ ಇರುತ್ತೆ ಫೋನು ಎಮರ್ಜೆನ್ಸಿ. ಅದೇ ಅಟ್ಯಾಚ್ ಆಗಿಬಿಡ್ತಾರೆ ಫೋನು. ಸೋಷಿಯಲ್ ಮೀಡಿಯಾ, ಇನ್ಸ್ಟಾ, ಫ್ರೀ ಫೈರು. ಹುಡುಗರು ಇವಾಗ ಚಿಕ್ಕ ಮಕ್ಳ ಕೈಲೇ ಊಟ ಮಾಡಬೇಕಂದ್ರೆ ಫೋನ್ ಕೊಟ್ಬಿಡ್ತಾರೆ. ಅದು ತಪ್ಪು. ಮೋಸ್ಟ್ಲಿ ಹಂಗೆ ಇರಬಾರ್ದು. ಫೋನ್ ಅಂದರೆ ಒಂದು ಬೇಸಿಕ್. ಫೋನ್ ಅಂದರೆ ಅರ್ಜೆಂಟ್ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಫೋನ್. ಏನೇನು ಯೂಸ್ ಮಾಡಬೇಕೋ ಅದೇ ಯೂಸ್ ಮಾಡಬೇಕು. ಒಳ್ಳೇದು ಐತೆ, ಕೆಟ್ಟದ್ದು ಐತೆ. ಒಳ್ಳೇದು ಮಾತ್ರ ತಗೊಂಡು ಕೆಟ್ಟದ್ದು ಬಿಡಬೇಕು ಅಷ್ಟೇ. ಇನ್ನೊಂದು, ಮಕ್ಳ ಹತ್ರ ಫೋನ್ ಕಟ್ಬಾರ್ದು. ಅವರು ಹೆಲ್ತ್ ಇಶ್ಯೂ ಆಗುತ್ತೆ. ಹೆಲ್ತ್ ಇಶ್ಯೂ, ನಮ್ಮ ಹೆಡ್ ಪೇನ್ ಬರುತ್ತೆ. ಅದು ನೋಡ್ತಾ ಇದ್ರೆ ಜಾಸ್ತಿ ಅದೇ ಅಡಿಕ್ಟ್ ಆಗಿಬಿಡ್ತಾರೆ. ಅಡಿಕ್ಟ್ ಆಗಬಾರ್ದು, ಜಾಸ್ತಿ ಅಡಿಕ್ಟ್ ಬಿಡಬಾರ್ದು. ಪ್ಯಾರೆಂಟ್ಸು ಓದಲ್ಲ, ಒಳ್ಳೆ ಮಾರ್ಕ್ಸ್ ಬರೋಲ್ಲ, ಅವ್ರದ್ದು ಜೀವನ ನೆಕ್ಸ್ಟು ಕಷ್ಟ ಇರುತ್ತೆ. ಇವಾಗ ನಮ್ಮದು ಹೆಂಗೋ ಹೋಯ್ತು ಜೀವನ, ನಾವೇನೋ ಮಾಡ್ಕೊತೀವಿ. ನೆಕ್ಸ್ಟು ನಮ್ಮ ಮಕ್ಕಳ ಜನ್ರೇಷನ್ಗೆ ಚೆನ್ನಾಗಿರಬೇಕು ಅಷ್ಟೇ, ಬೇರೆ ಏನಿಲ್ಲ. फर्स्ट ऑफ ऑल अगर कोई भी जो लिंक्स होते हैं, फेक लिंक्स आते हैं हमारे मैसेजेस पे, उनको हमें क्लिक नहीं करना है. फालतू में कोई लालच आता है, उस लालच के चक्कर में हम लिंक को क्लिक करते हैं, देन दे विल कलेक्ट आवर डेटा. उस डेटा से वो हमारा फोटोज़, वीडियोज़ कुछ भी होता है तो वो उसका बैक कॉपी डीप फेक AI से बना लेते हैं और वो इंस्टाग्राम पे कहीं पे भी सोशल मीडिया पे डाल देते हैं. इससे बचने के लिए सिर्फ एक ही है, अपना प्राइवेसी मेंटेन रखना चाहिए. फालतू का कोई भी हम टोरेंट्स पे जो मूवी, मेनली आज के टाइम पे क्या होता है कि नेटफ्लिक्स वगैरह देखने के लिए हम टोरेंट से मूवी डाउनलोड करते हैं या कोई फेक वेबसाइट से. जब हम फेक वेबसाइट पे क्लिक करते हैं तो हम एक प्रॉम्प्ट आता है, हम प्रॉम्प्ट को मोस्टली जो होते हैं वो क्लिक कर लेते हैं. उससे क्या है कि वो हमारा डेटा ले लेते हैं और उसके बाद हमारे गैलरी से जितना भी फ़ोटोज़, वीडियोज़ चुरा लेते हैं, उसका डीप फेक से जरिए हमारा बना लेते हैं. इससे बेटर ये है कि हमें फेक वेबसाइट यूज़ नहीं करनी है और शायद जो लिंक्स आते हैं फेक, उनको यूज़ नहीं करना है. इट्स द ओनली प्रिकॉशन आई नो. ಅದು ಇವಾಗ ಒಂದು ಕೇರಳದಲ್ಲೂ ಒಂದು ಇದೈತೆ ನೋಡಿದ್ರಾ, ಒಂದು ಅಂಕಲ್ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ, ಟಚ್ ಆಗದಿರಾನೆ ಅದು ಶೇರ್ ಮಾಡಿ ಆ ಥರ ಇದಾಗಿ ಅವ್ರ ಪಾಪ ಸೂಸೈಡ್ವರೆಗೂ ಹೋದ್ರು. ಅದೇ ನೋಡೋದೆಲ್ಲ ನಂಬಾರ್ದು ನಾವು ಫಸ್ಟು. ಅದೇನಂತ ಫಸ್ಟ್ ಕ್ಲಿಯರಾಗಿ ನೋಡಿಕೊಂಡು ಆಮೇಲೆ ಮಾತಾಡಿದ್ರೆ ಇದಾಯಿತು. ಇವಾಗ ಚಿಕ್ಕ ಮಕ್ಕಳು ನೋಡ್ತಾರೆ, ನಲ್ಲಿ ಇವಾಗ ಹಿಂಗಾದವ್ರು ಅವ್ರು ಒಬ್ಬ ಜೀವನೇ ಹೋಗ್ಬಿಡ್ತು ಪಾಪ ಅವ್ರದ್ದು. ಆ ಥರ ಫಸ್ಟ್ ನೋಡ್ಬಿಟ್ಟು ಅದು ಬ್ಯಾಕ್ ಸ್ಟೋರಿ ಗೊತ್ತಾಕೊಂಡು ಮಾತಾಡ್ಕೊಂಡು ಆಮೇಲೆ ಶೇರ್ ಮಾಡ್ಕೊಂಡ್ರಿ ಸರಿ, ಅದು ಗೊತ್ತಿಲ್ದಿರ ಮಾಡಬಾರ್ದು. ಈಗ ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ, ಪೇರೆಂಟ್ಸ್ದು ಇದ್ರಲ್ಲಿ ಜವಾಬ್ದಾರಿ ಇರುತ್ತೆ. ಹೌದು. ಅದ್ರ ಬಗ್ಗೆ ಪೇರೆಂಟ್ಸು ಮೊಬೈಲ್ ಕೊಡ್ಬೋದು ಮಕ್ಕಳಿಗೆ. ಇವಾಗ ಎಲ್ಲ ಫೋನಲ್ಲೇ ಬರುತ್ತೆ. ಅಂದರೆ ಯಾವ ಆ್ಯಪ್ ರೆಸ್ಟ್ರಿಕ್ಟ್ ಮಾಡಬೇಕು, ಡೈಲಿ ಮೊಬೈಲ್ ಚೆಕ್ ಮಾಡಬೇಕು, ಹುಡುಗ ಏನು ನೋಡ್ತಾನೆ, ಮಕ್ಕಳು ಏನು ನೋಡ್ತಾರೆ ಅಂತ ನೋಡಿಕೊಂಡು ಮತ್ತೆ ಇದಾಗುತ್ತೆ. ಸೋಷಿಯಲ್ ಮೀಡಿಯಾ ಅಂದರೆ ಈಗ ಅದರಲ್ಲಿಂದ ನಮ್ಗೆ ಅಡ್ವಾಂಟೇಜಸ್ಸು ಇದೆ, ಡಿಸಡ್ವಾಂಟೇಜಸ್ಸು ಇದೆ. ನಮಗೆ ಅಡ್ವಾಂಟೇಜ್ ಮಾತ್ರನೇ ನಾವು ಅದನ್ನು ಆಕ್ಸೆಸ್ ಮಾಡಬೇಕು.
ಡಿಸಡ್ವಾಂಟೇಜಸ್ನ ಆಕ್ಸೆಸ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಫೇಕ್ ವೀಡಿಯೋನೆಲ್ಲ ನಾವು ಅಪ್ಲೋಡ್ ಮಾಡೋಕ್ಕೆ ಹೋಗಬಾರ್ದು. ದಟ್ ಈಸ್ ಪ್ರಾಬ್ಲಮ್. ಯಾಕಂದರೆ ಅದು ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು. ಇವನ್ ನಾವು ಓದ್ಕೊಳ್ಳೋಕ್ಕೂ ಬೇಕು, ಸ್ಟಡೀಸ್ಗೆಲ್ಲ ಬೇಕು, ಕ್ಲಾಸಸ್ ಕೇಳೋದಕ್ಕೆಲ್ಲ ಬೇಕು. ದೆನ್ ನೆಕ್ಸ್ಟ್ ಇನ್ನು ಡಿಸಡ್ವಾಂಟೇಜಸ್ ಅಂದರೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು, ಟ್ರೋಲ್ ಮಾಡೋದು, ಅದು ಬೇರೆಯವ್ರಿಗೆ ಹೋಗೋದು, ಬ್ಯಾಡಾಗಿ ಕಮೆಂಟ್ ಹಾಕೋದು, ದಟ್ ಈಸ್ ಡಿಸಡ್ವಾಂಟೇಜಸ್. ಅಡ್ವಾಂಟೇಜಸ್ ಅಂದರೆ ಇವಾಗ ನಮ್ಗೆ ಓದ್ಕೊಳ್ಳೋದಕ್ಕೆ ಬೇಕು, ChatGPT ಆಗಿರ್ಬೋದು, ಯೂಟ್ಯೂಬ್ಸ್ ಅವೆಲ್ಲ ಅಷ್ಟೇ. ಇನ್ನೇನು ಯಾವುದೋ ಒಂದು ಫೇಕ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಅದರಿಂದ ಮಿಸ್ಲೀಡ್ ಆಗ್ತಾರೆ ಜನ. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಿರ್ತಾರೆ. ಪೇರೆಂಟ್ಸ್ ಜವಾಬ್ದಾರಿ ಹೇಗಿರುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಪೇರೆಂಟ್ಸ್ ಜವಾಬ್ದಾರಿ ಹೇಗಿರುತ್ತೆ ಅಂದರೆ ಅವ್ರ ಪೇರೆಂಟ್ಸ್ ಕಡೆ ಮಕ್ಕಳ ಕಡೆ ಗಮನ ಕೊಡಬೇಕು. ಯಾಕಂದರೆ ಅವ್ರು ನಮ್ಮ ಮಗು ಏನು ಮಾಡ್ತಿದೆ ಫೋನಲ್ಲಿ, ಏನು ನೋಡ್ತಿದೆ. ಚಿಕ್ಕ ಮಕ್ಕಳಿಗೆ ಫೋನ್ ಕೊಡೋಕ್ಕೆ ಹೋಗ್ಬಾರ್ದು. ಅದು ಹೈ ಪ್ರಾಬ್ಲಮ್ ಆಗುತ್ತೆ, ದೊಡ್ಡವ್ರಿಗೇ ಹೈ ಪ್ರಾಬ್ಲಮ್ ಆಗುತ್ತೆ, ಇನ್ನು ಚಿಕ್ಕ ಮಕ್ಳಿಗೆ ಆಗಲ್ವಾ. ಸೊ ಅದು ಪೇರೆಂಟ್ಸ್ ಗಮನ ಕೊಡಬೇಕು ಮಕ್ಕಳ ಕಡೆ ಅಂತ ಹೇಳಿ. ಇಂದ ಲೈಕ್ ವಿಡಿಯೋಸ್ ಎಲ್ಲ ಏನಾದರೂ ಸೆಟ್ಟಿಂಗ್ ಮಾಡಿ ಗರ್ಲ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಸೊ ಮಾಡೋರು ಆ ಥರ ಮಾಡೋದು ನಿಲ್ಲಿಸ್ಬೇಡಿ. ಬಿಕಾಸ್ ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಆ ಥರ ಎಲ್ಲ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಸೋಷಿಯಲ್ ಮೀಡಿಯಾ ಮಾಡ್ತೀರಾ ಎಂಟರ್ಟೈನ್ಮೆಂಟ್ಗೆ, ನಿಮ್ಮ ಸಂಪಾದನೆಗೋಸ್ಕರ ಮಾಡಿ, ಇಟ್ಸ್ ನಾಟ್ ಅ ಇಶ್ಯೂ. ಬಟ್ ಅದು ಬೇರೆಯವ್ರಿಗೆ ಇಲ್ಲೀಗಲ್ ಆಗಿ ಬೇರೆ ಥರ ಟಾರ್ಗೆಟನ್ನು ಮಾಡಬಾರ್ದು. ಫೋನು ಚಿಕ್ಕವ್ರಿಗೆ ಕೊಡೋಕೆ ಹೋಗಬೇಡಿ. ಏನು ನೋಟ್ಸ್ ಇದೆನಾ ಅವ್ರಿಗೆ ಬರ್ಕೊಡಿ. ಪ್ಲಸ್ ಇವಾಗ ಡಿಗ್ರಿ ಓದ್ತಾ ಇರೋ ಸ್ಟೂಡೆಂಟ್ಸ್ಗೆ ಫೋನ್ ಬೇಕೇ ಬೇಕು. ಲೈಕ್ ನಾವು ಆ್ಯಕ್ಚುಲಿ AIDS ಓದ್ತಾ ಇರೋದು, ನಮಗೆ ಫೋನ್ ಬೇಕೇ ಆಗುತ್ತೆ, ಸೋಷಿಯಲ್ ಮೀಡಿಯಾ ಬೇಕೇ ಆಗುತ್ತೆ. ಅನ್ನೆಸೆಸರಿ ವಿಡಿಯೋ ಮಾಡಿ ನಿಮ್ಮ ಸಂಪಾದನೆಗೋಸ್ಕರ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದರಿಂದ ತುಂಬ ಜನದು ಮಾನ ಮರ್ಯಾದೆ ಎಲ್ಲ ಇರುತ್ತೆ, ಎಲ್ಲ ಹೋಗುತ್ತೆ. ನೀವು ಸಂಪಾದನೆ ಮಾಡೋಕ್ಕೆ ತುಂಬ ವೇಸ್ ಇದೆ. ಆ ಥರ ಮಾಡಿ ಎಂಜಾಯ್ ಮಾಡಿ. ಸೋಷಿಯಲ್ ಮೀಡಿಯಾ ಇರೋದು ತಿಳುವಳಿಕೆ ಮಾಡ್ಕೊಳ್ಳಿ. ಎಷ್ಟು ಇವಾಗ ನೋಡಿ, ನ್ಯೂಸ್ ಬೇಕಂದರೆ ನ್ಯೂಸ್ ಪೇಪರಲ್ಲಿ ಇವಾಗ ಕಮ್ಮಿ ಆಗಿದೆ. ಏನಿದ್ರು ಗೂಗಲ್ಲು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ನೂರಾರು ಆ್ಯಪ್ಸ್ ಇದೆ ಸೋಷಿಯಲ್ ಮೀಡಿಯಾ. ಟ್ರೈ ಮಾಡಿ. ಬಟ್ ಬೇರೆಯವ್ರಿಗೆ ಟ್ರೋಲ್ ಮಾಡಿ ಅವ್ರ ಜೀವನ ಹಾಳು ಮಾಡೋದು, ಅವ್ರ ಮಾನ ಮರ್ಯಾದೆ ತೆಗೆದು ಮಾಡಿ ಸಂಪಾದನೆ ಮಾಡೋಕ್ಕೆ ಎಷ್ಟೊಂದು ದಾರಿಗಳಿದೆ. ಮಾಡಿ ಚೆನ್ನಾಗಿರಿ. ಈಗ ಫೋನ್ ಯೂಸ್ ಮಾಡ್ತಾರೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಐತಿ. ಈಗ ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟೆ ಎಲ್ಲ ಯೂಸ್ ಮಾಡ್ತವ್ರೆ. ಅದನ್ನ ಏನು ಮಾಡಬೇಕು, ಕಮ್ಮಿ ಮಾಡಬೇಕು. ಕೆಟ್ಟದನ್ನ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಸುಮ್ಮನೆ ಎಷ್ಟೋ ಜನ ಸಾವು ಮಾಡಿದ್ರು. ಈಗ ಹಿಂದೆ ಯಾರ್ಯಾರೋ ಗೇಮರು ಇವರೆಲ್ಲ ಸಿಗಾಕೊಂಡು ಕೇಸ್ಗಳಾಯಿತು. ಈಗ ಯಾರೋ ಇಬ್ಬರು ಸತ್ತೋದ್ರು, ಅದು ವೀಡಿಯೋ ಬಂದ್ಬಿಟ್ಟು. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಮಾಡ್ಕೋತೀರಾ, ನಿಮ್ಮ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಏನು ಮಾಡಬೇಡ್ರಿ. ಈಚೆ ಬಿಡಬಾರ್ದು ಅದನ್ನು. ಯಾವುದಿದ್ರು ಅದು ಈಚೆ ಹೋಗ್ಬಾರ್ದು. ನಮ್ಮ ಪರ್ಸ್ನಲ್ ನಾವು ಇಕ್ಕೋಬೇಕು. ಈಚೆ ಹೋದರೆ ಈಗ ಸೋಷಿಯಲ್ ಮೀಡಿಯಾ ಇಡೀ ಜಗತ್ತು ನೋಡುತ್ತೆ. ಚಿಕ್ಕ ಮಕ್ಕಳು ನೋಡ್ತಾರೆ, ದೊಡ್ಡವ್ರು ನೋಡ್ತಾರೆ. ಚಿಕ್ಕ ಮಕ್ಳು ನೋಡೋ ಹಾಳಾಯ್ತವ್ರು ಈಗಲೇ. ಈಗ ಚಿಕ್ಕ ಚಿಕ್ಕ ಮಕ್ಕಳೇ ಎಲ್ಲ ರೋಡಲ್ಲಿ ಓಡಾಡ್ಕೊಂಡು ಫೋನ್ ಹಿಡ್ಕೊಂಡು ಏನೇನೋ ಆಡ್ತಾ ಇರ್ತಾರೆ. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಪೇರೆಂಟ್ಸ್ನ ನಾವು ಫಸ್ಟು ಕೇಳಬೇಕು, ಯಾಕೆ ಫೋನ್ ಕೊಟ್ರಿ ಅವರು. ಅವ್ರ ಫಸ್ಟಿಂದ ನಾವು ಮಾಡಬೇಕು. ಫೋನ್ನ ಕಮ್ಮಿ ಮಾಡಬೇಕು. ಏನೇ ಆದರೂ ಫೋನ್ ಜಾಸ್ತಿ ಮಾಡಬಾರ್ದು. ನಮಗೂ ಕೊಡ್ತಾರೆ, ನಾವು ಹಾಳಾಗ್ಬಿಡ್ತೀವಿ. ಫೋನ್ ಆದರೆ ನೋಡಿ ಮಾಡಿ ಮಾಡಬೇಕಷ್ಟೇ. ಅಂದರೆ ಇವಾಗ ಫೋನ್ ಯೂಸ್ ಮಾಡಿರಿ, ಬೇಡ ಅಂತ ಹೇಳಿಲ್ಲ. ಎಷ್ಟಲ್ಲಿ ಯೂಸ್ ಮಾಡಬೇಕು ಅಷ್ಟು ಮಾತ್ರನೇ. ಹೌದು, ಸೋಷಿಯಲ್ ಮೀಡಿಯಾ. ಆಮೇಲೆ ನಾವು ಇವಾಗ ಮಕ್ಕಳು ಹಠ ಮಾಡ್ತಾರೆ, ನಾವು ಫೋನ್ ಕೊಟ್ಬಿಟ್ಟು ತಿನ್ಸೋಣ. ಇವಾಗ ನೋಡಿದ್ದೀರಲ್ಲ, ಫೋನ್ ಕೊಟ್ಬಿಟ್ಟು ತಿನ್ಸ್ಬಿಡ್ತಾರೆ. ಅವ್ರ ಪಾಡಿಗೆ ಅವ್ರು ತಿಂತಾರೆ, ಫೋನು ನೋಡ್ತಾ ಇರ್ತಾರೆ. ಅದ್ರಲ್ಲಿ ಏನು ಬರುತ್ತೆ, ಯಾವುದಾದ್ರು ಏನೇನು ಮಾಡ್ತಾರೆ ಏನು ಗೊತ್ತಾಗಲ್ಲ. ಅವ್ರು ಬರೋದು ಅವ್ರು ನೋಡ್ತಾ ಇರ್ತಾರೆ. ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅವ್ರು ಫೋನ್ ಕೊಟ್ಟರೆ ಆಟ ನೀವು ಕೊಡಬೇಡ್ರಿ. ನೀವು ನಿಮ್ಮ ಪಾಡಿಗೆ ನೀವು ಇದು ಮಾಡ್ಕೊಂಡಿದ್ರೆ ಅವ್ರು ಏನಕ್ಕೆ ಫೋನ್ ಕೇಳ್ತಾರೆ. ನೀವು ಆಟ ಆಡೋಕ್ಕೆ ಬಿಟ್ಟರೆ ಏನಕ್ಕೆ ಫೋನ್ ಕೇಳ್ತಾರೆ. ಆಮೇಲೆ ಆ ತಪ್ಪಾಗೆಲ್ಲ ಹಾಕೋರಿಗೆ ಅವ್ರನ್ನ ಫಸ್ಟ್ ಇದು ಮಾಡಬೇಕು. ಆ ಥರ ಎಷ್ಟೊಂದು ಜೀವನ ಹಾಳಾಗೈತೆ. ಆಸ್ ಅ ಸ್ಟೂಡೆಂಟ್ ಆಗಿ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅನ್ಸುತ್ತೆ? ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅಂದರೆ ನಾವು ಆ ಥರ ಮಾಡೋಕ್ಕೆ ಹೋಗಲ್ಲ. ಅವ್ರು ಯಾರೇ ನಮ್ಮ ಕಣ್ಣಿಗೆ ಯಾರಾದ್ರು ಆ ಥರ ಮಾಡೋಕೆ ಕಣ್ಸೆ ನಾವು ಅವ್ರನ್ನ ಕ್ವಶನ್ ಮಾಡ್ತೀವಿ. ಅವ್ರು ಅಲ್ಲೇ ಎಲ್ಲೇ ಇರಲಿ ನಾವು ಅವ್ರನ್ನ ಕ್ವಶನ್ ಮಾಡ್ತೀವಿ, ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ಯಾಕಂದರೆ ಅದು ಎಲ್ಲರಿಗೂ ಇರೋದೆ. ಎಲ್ಲ ಆ ಥರ ಕ್ವಶನ್ ಮಾಡ್ಕೊಂಬಂದರೆ ಯಾರೂ ಈ ಥರ ಮಾಡಲ್ಲ. ಅದೊಂದು ಇದಷ್ಟೇ ಬ್ರೋ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮೆಲ್ಲ ಕೆಲವೊಂದು ವಿಚಾರಗಳು ಕೆಲವೊಂದು ಒಳ್ಳೆವಿರ್ತವೆ, ಅರ್ಧಕ್ಕರ್ಧ ಫೇಕೇ ಇರ್ತವೆ. ಹಾಗಾಗಿ ನಮಗೆ ಯಾವ್ದು ಬೇಕೋ ನಾವು ಆಯ್ಕೆ ಮಾಡ್ಕೊಬೇಕು, ಬ್ಯಾಡ್ ಇದನ್ನು ನಾವು ರಿಜೆಕ್ಟ್ ಮಾಡಬೇಕು ಅಷ್ಟೇ ನಾನು ಹೇಳೋದು. ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಿರ್ತಾರೆ, ಹಾಂ, ಏನೋ ಫೇಕ್ ವಿಡಿಯೋ ಬರುತ್ತೆ, ಅದು ಪರಿಣಾಮ ಬೀರುತ್ತೆ. ಚಿಕ್ಕ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ನಾವು ಮೊಬೈಲ್ ಕೊಡೋದೇ ದೊಡ್ಡ ತಪ್ಪು. ಹಾಗಾಗಿ ನಾವು ಏನಪ್ಪ ಅಂದರೆ ಮಕ್ಕಳಿಗೆ ಆಟದ ಮೈದಾನದಲ್ಲಿ ಬೇಕಾದ್ರೆ ಕ್ರಿಕೆಟ್ ಆಡಿಸ್ಬೋದು, ಮಣ್ಣಲ್ಲಿ ಆಟ ಬಿಟ್ಟರು ಒಳ್ಳೆಯದು. ಆದರೆ ಈ ಮೊಬೈಲ್ಗಳು ಕೊಟ್ಟು ನಾವು ಅರ್ಧ ಹಾಳು ಮಾಡ್ತಾಯಿದ್ವಿ ಹುಡುಗರಿಗೆ. ಈಗಿಂದನೇ ಮಕ್ಕಳುಗಳನ್ನ ನಾವು ಹಾಳು ಮಾಡ್ತಾಯಿದ್ವಿ. ನಮ್ಮ ಇದಕ್ಕೋಸ್ಕರ ನಾವು ಅವ್ರು ನಮಗೆ ನಮ್ಮ ಮಾತು ಕೇಳಲಿ ಅಂತ ನಾವೇ ಮೊಬೈಲ್ ಕೊಡೋದು ಫಸ್ಟ್. ಅವರೇ ಕೇಳಲ್ಲ ಮೊಬೈಲು. ನಾವು ನೋಡೋದನ್ನ ಅವ್ರು ಅಪ್ಪ ನೋಡ್ತಾ ಇದ್ದಾರಲ್ಲ ಅಂತೇಳಿ ಅವ್ರು ನೋಡ್ತಾವ್ರೆ. ಅವ್ರು ನೋಡಿದ್ನ ನಾವು ನೋಡಿದ್ದು ಅವ್ರು ನೋಡೇ ನೋಡ್ತಾರೆ. ಹಾಗಾಗಿ ನಾವು ಆ್ಯಕ್ಚುಲಿ ನಮಗೆ ಏನು ಬೇಕೋ ಅದನ್ನು ಮಾತ್ರ ನೋಡಬೇಕು, ಉಳಿದಿದ್ದೆಲ್ಲ ಮೊಬೈಲ್ ನೋಡೋಕ್ಕೆ ಹೋಗ್ಬಾರ್ದು.
ನೋಡಿದ್ರಲ್ಲ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ವಿಡಿಯೋಗಳಾಗಿರಬಹುದು, ಪೋಸ್ಟ್ಗಳಾಗಿರಬಹುದು ಮತ್ತು ಅದರಲ್ಲಿ ಬರುವಂತಹ ಇನ್ಫಾರ್ಮೇಷನ್ಗಳನ್ನು ತುಂಬ ಕ್ಲಿಯರ್ ಆಗಿ ತಿಳ್ಕೊಂಡು ಅದು ತಪ್ಪಿದೆಯಾ, ಸರಿ ಇದೆಯಾ, ಸತ್ಯವಾ, ಸುಳ್ಳ ಇದೆಲ್ಲವನ್ನು ಕೂಡ ತಿಳ್ಕೊಂಡು ತದನಂತರ ಶೇರ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಮತ್ತು ಸೋಷಿಯಲ್ ಮೀಡಿಯಾವನ್ನು ಬಳಸುವಂಥವರು ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಬೇಕಾಬಿಟ್ಟಿಯಾಗಿ ಶೇರ್ ಮಾಡಿದಂತಹ ಸಂದರ್ಭದಲ್ಲಿ ಬೇರೆಯವ್ರಿಗೂ ಕೂಡ ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಒಂದು ಮಾತುಗಳನ್ನು ಜನ ಆಡಿರುವಂಥದ್ದು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳು ಈಗ ಇರುತ್ತೆ. ಅದರಲ್ಲೂ ಮೊಬೈಲ್ಗಳಲ್ಲೇ ಸೋಷಿಯಲ್ ಮೀಡಿಯಾ ಇರೋದ್ರಿಂದಾಗಿ ದೊಡ್ಡ ಮಟ್ಟಕ್ಕೆ ಅನಾಹುತಗಳಾಗುವಂತಹ ಸಂಭವ ಕೂಡ ಇರುತ್ತೆ. ಹೀಗಾಗಿ ಪೋಷಕರು ಕೂಡ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಮಕ್ಕಳೇನು ಯೂಸ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಕಣ್ಣಿಡೋದು ಒಳಿತು ಅನ್ನೋ ಅಭಿಪ್ರಾಯವನ್ನು ಜನಸಾಮಾನ್ಯರು ವ್ಯಕ್ತಪಡಿಸಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ವಿನಾಯ್ ಜೊತೆ ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.